ತಿರದವರು ಈಗ ನೀರು ಇಲ್ಲಿ ಇದೆಲ್ಲ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ರೈತರಿಗೂ ಉಪಯೋಗ ಆಗ್ಲಿ ಅಂತ ಮಾಡವ್ರೆ. ಆದ್ರೆ ಇವರು ಅರ್ಧ ಕೆಲಸ ಮಾಡವ್ರೆ. ನೀರು ಮಳ್ಳುತ್ತೆ ಮೇಲೆ ಇದೆಲ್ಲ ಹೂಳೆತ್ಸಿದ್ರೆ ಆರಾಮಾಗಿ ನೀರು ಹೋಗೋದಲ್ಲ. ಅಲ್ಲಿ ಬಾಗ್ಲಿ ಅಲ್ಲ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ಬೋದಾಯ್ತು. ಅಲ್ಲ ಎಂತ ಬೇಜವಾಬ್ದಾರಿ ಅಧಿಕಾರಿಗಳು. ಇವ್ರಿಗೇನ್ ಮಾನ ಮರ್ಯಾದಿದ್ದ, ಇವ್ರಿಗೆ ಒಟ್ಟಿಗೆ ಅನ್ನ ತಿಂದಾರ ಮಣ್ಣು ತಿಂದಾರ ಏನು ಗೊತ್ತಾಗ್ತಿಲ್ಲ. ನೋಡಿ ಆತ್ಮೀಯ ಕನ್ನಡದ ಬಂಧುಗಳೇ, ಚೆನ್ನಳ್ಳಿ ಮತ್ತೆ ಬಿದಿರಳ್ಳಿ ಸಂಪರ್ಕದಲ್ಲಿ ಇರ್ತಕ್ಕಂತ ಈ ಶೆಟ್ಟಿ ಕಾಲುವೆ ನೀರು ರೈತರಿಗೆ ನಿರಂತರವಾಗಿ 24 ಗಂಟೆ ನಿರಂತರವಾಗಿ ನೀರು ಹರಿತದೆ. ಇವತ್ತು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಈ ರೀತಿ ತಡೆಗೋಡೆ ಕಟ್ಟಿ ನೋಡಿ. ಈಗ ತಮಿಳ್ನಾಡಿಗೆ ನೀರ್ ಬಿಟ್ಟಿದ್ದಾರೆ, ಅಲ್ಲಿ ಟೋಲ್ ಎತ್ತವ್ರ ನೀರ್ ಬಿಟ್ಟಿದ್ದಾರೆ. ಅಲ್ಲಿ ನೀರ್ ಬಂದ್ ಮಾಡಿ ಇದನ್ನೆಲ್ಲ 100 ಎಕರೆ ಜಮೀನು ರೈತರು ವ್ಯವಸಾಯ ಮಾಡ್ಬೋದಾಯ್ತು. ಇವ್ರಿಗೇನು ಅವಿವೇಕಿಗಳ, ಇವರು ಇಂಜಿನಿಯರ್ಗಳು, ಇವ್ರೇನು ಒಟ್ಟಿಗೆ ಅನ್ನ ತಿಂದಾರ ಮಣ್ಣು ತಿಂದಾರ ಲಜ್ಜಿ ತಿಂದಾರ? ನಿಮ್ಗೇನ್ ಮಾನ ಮರ್ಯಾದಿಲ್ವಾ ಅಂತ ನೋಡ್ರಿ. ಇಲ್ಲಿ ಇಷ್ಟೆಲ್ಲ ನೋಡಿ, ಇದನ್ನ ನೋಡಿ ಯಾಕೆ ನೀರ್ ಮಳ್ಳುತ್ತೆ, ಜಾಸ್ತಿ ಬಂದ್ ನೀರ್ ಮಳ್ಳುತ್ತೆ ಅಂತ ರೈತರು ಚೀಲಗಳ ಹಾಕಿ ಮಾಡಿಕೊಂಡವ್ರೆ. ಆದ್ರೆ ನೀವು ಕೆಲಸ ಯಾಕೆ ಮಾಡ್ಬೇಕು? ಅಭಿವೃದ್ಧಿ ಹೆಸರಿನಲ್ಲಿ ಸಾರ್ವಜನಿಕರ ಹಣವನ್ನ ಈ ರೀತಿ ಪೋಲ್ ಮಾಡ್ತಾ ಇದ್ರಲ್ಲ. ನೋಡಲಿ ಲಕ್ಷಾಂತರ ನೀರು ಪೋಲ್ ಆಗ್ತಾ ಇದೆ. ಇಂಥ ವಿವೇಕ ಅಧಿಕಾರಿಗಳ, ಇಂಥ ಮನೆಯಾಳ ರಾಜಕಾರಣಿಗಳ ನಾವು ಪಡೆದದ್ದೇ ದುರಾದೃಷ್ಟಕರ ಅಂತ ನೋವಾಗ್ತಾ ಇದೆ. ಇದನ್ನ ಹೂಳೆತ್ತಿಲ್ಲ, ಮಳ್ಳು ಇಲ್ಲಿ ಗಂಟ ಬಂದು ಚಾಚ್ಕೊಂಡೈತೆ. ಈಗ ಅಲ್ಲಿ ಸ್ವಚ್ಛತೆ ಮಾಡಿ ಇದನ್ನೆಲ್ಲ ಸ್ವಚ್ಛತೆ ಮಾಡಿದ್ರೆ ಡೈರೆಕ್ಟ್ ಆಗಿ ಅಲ್ಲಿ ಗೇಟ್ ಓಪನ್ ಮಾಡಿ ಅದು ಗೇಟ್ ಕ್ಲೋಸ್ ಮಾಡಿದ್ರೆ ರೈತರಿಗೆ ಯಾವುದೇ ರೀತಿ ತೊಂದರೆ ಆಗ್ದಂಗೆ ಆರಾಮಾಗಿ ವ್ಯವಸಾಯ ಮಾಡ್ಬೋದಾಯ್ತು. ಈ ಅಧಿಕಾರಿಗಳ ಬೇಜವಾಬ್ದಾರಿ ತಂದಿಂದ, ರಾಜಕಾರಣಿಗಳ ಬೇಜವಾಬ್ದಾರಿ ತಂದಿಂದ ಇವತ್ತು ರೈತರು ಬೀದಿಗಿದ್ದು ಹೋರಾಟ ಮಾಡ್ಬೇಕಾಗತ್ತೆ. ಆ ಕಡೆ ಫಸ್ಲು ಕೈ ತುಂಬ ಫಸ್ಲು ಬರೋ ಅಂತದ್ನು ಬಿಟ್ಟು ಕೊಡಬೇಕಾಗತ್ತೆ. ನೋಡಿ ಇದು ನೋಡ್ತಾ ಇದ್ರೆ ಸಾವಿರಾರು ಕೋಟಿ ವ್ಯಯ ಮಾಡ್ತೀರಾ ನಿಮ್ ಜನಮಕ್ ಬೆಂಕಿ ಹಾಕ. ವರ್ಷಕ್ಕೆ ಸಾವಿರಾರು ಕೋಟಿ ಕಾವಲಿಗಳು ಸ್ವಚ್ಛತೆ ಮಾಡಕ್ಕೆ, ಕ್ಲೀನಿಂಗ್ ಮಾಡಕ್ಕೆ ಇವೆಲ್ಲ ಮಾಡ್ತೀರಿ. ಅಲ್ಲಿ ನೋಡಿದ್ರೆ ರೈತರು ಒಂದ್ ಕಡೆ ಅಟ್ಯಾಕ್ ಮಾಡಿದ್ರಿ, ಒಂದ್ ಕಡೆ ಅಟ್ಯಾಕ್ ಮಾಡಿಲ್ಲ. ಸಮಯದಲ್ಲಿ ಈ ಕಡೆ ನಾವು ಮೇಲ್ಗಟ್ಟಿ ಹೋಗ್ಬೇಕಾಗಿತ್ತು, ಅದ್ರಲ್ಲಿ ಮೆಟ್ಲೆ ಮಾಡಿಲ್ಲ. ಈ ಕಡೆಗೆ ಆ ಕಡೆ ಮಾಡವ್ರೆ, ಆ ಕಡೆ ಮೆಟ್ಲು ಮಾಡವ್ರೆ. ಯಾರ ಗೊತ್ತಿರೋರು ಗೊತ್ತಿದ್ದೋದ್ರ ಬಂದ್ರೆ ಇಲ್ಲಿ ಒಳಗ್ ಮುಳುಕ ಸಾಯ್ಬೇಕಾಯ್ತಿದೆ ಅಂತ ಕಾಮಗಾರಿ. ಆಲ್ರೆಡಿ ಇಬ್ರು ಸತ್ತವ್ರೆ ಅಂತಲ್ಲ, ಆಗ್ಲಿ 2-3 ಜನ ಸತ್ತವ್ರೆ ಇಲ್ಲಿ. ಕಾಮಗಾರಿ ಕೆಲಸಗಳು ಬೇಜವಾಬ್ದಾರಿ ಅಧಿಕಾರಿಗಳನ್ನ ನಾವ್ ಏನಾದ್ರು ಆಕರ್ಷಿ ಹೋಗಿಬೇಕು ಇವ್ರಿಗೆ ಮಾನ ಮರಿದಿಲ್ವಾ ಅಂತ ನೋಡಿ. ಇಷ್ಟೆಲ್ಲಾ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ತಡೆಗೋಡೆ ಕಟ್ಟಿ ಆ ಕಡೆಯಿಂದ ಹತ್ತಕ್ಕೆ ಮೆಟ್ಲು ಮಾಡವ್ರೆ, ಇಲ್ಲಿ ಮೆಟ್ಲು ಮಾಡಿಲ್ಲ. ಹೆಂಗ್ ಹೋಗೋದು? ಹಿಂಗ್ ಹೋಗ್ಬೇಕು ಅಂತ ಇಟ್ಕೊಳ್ಳಿ. ಏನೋ ಒಂದ್ ಹೆಚ್ಚು ಕಮ್ಮಿ ಆಯ್ತು, ದನ ಕುರಿ ಮೇಯ್ಸವ್ರು, ಇಲ್ಲ ನೀರ್ ಕುಡಿಯಕ್ ಬರೋರು, ನಾಟಿ ಹಾಕೋರು, ವ್ಯವಸಾಯ ಮಾಡಕ್ ಬಂದವ್ರು, ಏನೋ ಒಂದ್ ಹೆಚ್ಚು ಕಮ್ಮಿ ಆಯ್ತು. ಅವ್ರನ್ನ ಕಾಪಾಡಕ್ ಹೋಗ್ಬೇಕು ಅಂದ್ರೆ ಅವ್ರು ಪ್ರಾಣ ಕಳ್ಕೋಬೇಕು. ಆ ತರ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೀರ್ ತುಂಬೇಕಾದ್ರೆ ಒಂದಿನ ಆಯ್ತದೆ, ಅಲ್ಲಿ ನೀರು ವೇಸ್ಟೇಜ್, ನೀರು ಹೋಗ್ತಿರ್ತದೆ, ಇದು ನೀರು ಇರ್ತದೆ. ಯಾರಿಗೋ 4 ಜನಕ್ಕೆ ಹತ್ತಿರದಲ್ಲಿರೋರ್ಗೆ ಅನುಕೂಲ ಆಯ್ತದೆ. ಮುಂದ್ಗಡೆ ಇರೋರು ನಮ್ಗೆ ನೀರ್ ಹೋಗಿಲ್ಲ ಅಂತ ನಾವು ಇವ್ರನ್ನ ಬಾಯಿ ಬಿಡ್ಕೊಳ್ಳೋದು. ನೋಡಿ ಈ ಪರಿಸ್ಥಿತಿ ಈ ತರ ಇದೆಲ್ಲ. ಇವ್ರಿಗೇನು ನಿಮ್ ಜನಮಕ್ ಬೆಂಕಿ ಹಾಕ. ನೀವು ಅಧಿಕಾರಿಗಳಿಗೆ, ಅಯೋಗ್ಯ ಅಧಿಕಾರಿಗಳೇ, ಅವಿವೇಕ ಅಧಿಕಾರಿಗಳೇ, ಅವೈಜ್ಞಾನಿಕವಾದಂತ ಅಧಿಕಾರಿಗಳೇ, ನಿಮ್ಗೇನ್ ಮಾನ ಮರಿದಿಲ್ವೇನ್ರ? ಮುಂಡ್ ತಿಂದರೆ ರೈತರ ಬೆಳೆದ ಅನ್ನ ತಿನ್ನಲ್ಲ ಮುಂಡೆವೆ ನೀವು. ನಿಮ್ಗೇನಾರು ಹೋಗಬೇಕು ಅಂತ ಮಾನ ಮರಿದಿಲ್ವಂತ. ಈ ಕೂಡಲೇ ಏನ್ ಸಮಸ್ಯೆಗಳಿದೆ ಚೆನ್ನಳ್ಳಿ ಮತ್ತೆ ಬಿದಿರಳ್ಳಿ ಗ್ರಾಮಸ್ಥರ ರೈತರಿಗೆ, ಅದನ್ನೆಲ್ಲ ಒಂದ್ ತಿಂಗಳೊಳಗಡೆ ಸರಿಪಡಿಸ್ಲಿಲ್ಲ ಅಂದ್ರೆ ನೀವು ಬಟ್ಟೆ ಧರಿಸಿ ಉಗ್ರವಾಗಿ ಹೋರಾಟ ಮಾಡ್ಬೇಕಾಗತ್ತೆ ಅಂತ ನಮ್ಮ ಮೈಸೂರು ಉದ್ಯಮಂತ ಕನ್ನಡದ ಬಳಕೆ ಎಚ್ಚರಿಸ್ತೇವೆ. ಬೇಕಾಬಿಟ್ಟಿಯಾಗಿ ಕೆಲಸ ಮಾಡ್ತೀರಿ. ಯಾರಪ್ಪ ಮನೆ ದುಡ್ಡು? ಇವ್ರು ಮಾಡಿರೋ ಕಾಮಗಾರಿಯಲ್ಲಿ 7 ಕಿಲೋಮೀಟರ್ ನೀರ್ ಹೋಗುತ್ತೆ ಅಷ್ಟೇ, ಮುಂದಕ್ಕೆ ಹೋಗಲ್ಲ. 7 ಕಿಲೋಮೀಟರ್ ನೀರ್ ಹೋಗ್ಬೇಕು. ನಾವೆಲ್ಲ ರೈತರೆಲ್ಲ ಬೆಳಗಾನ ಹಾವು ಚೇಳು ಎಲ್ಲ ಬನ್ನಿ. ಪರಿಸ್ಥಿತಿ ರೈತರಿಗೆ ಪರಿಸ್ಥಿತಿ ಬಂದಾಗ ಹೋದಾಗ್ಲಿಲ್ಲ. ಇವ್ರಿಗೇನು ಹೊಟ್ಟೆಗೆ ಅನ್ನ ತಿಂತಾರ ಮಣ್ಣು ತಿಂತಾರ ಮುಂಡವೆ? ಅಯೋಗ್ಯ ಅಧಿಕಾರಿಗಳೇ, ಅವಿವೇಕ ಅಧಿಕಾರಿಗಳೇ, ನಿಮ್ ಜನಮಕ್ ಬೆಂಕಿ ಹಾಕಿ. ಇಷ್ಟೊಂದು ಬೇಜವಾಬ್ದಾರಿ ಕೆಲಸ ಮಾಡ್ತೀರಾ ಅಂದ್ರೆ ನಿಮ್ಮಂತ ಬಂಡಾಧಿಕಾರಿಗಳು ನಿಮ್ಗೆ ಸರಿ ಮಾಡಿ ನಿಮ್ ಜನಮಕ್ ಬೆಂಕಿ ಹಾಕ. ನಿಮ್ ಜನಮಕ್ ಬೆಂಕಿ ಹಾಕವ್ರೆ MLA ಅವರೇ, ಶಾಸಕರು, ಕ್ಷೇತ್ರ ಶಾಸಕರೇ, ನಿಮಗಾದ್ರೂ ಪರಿಜ್ಞಾನ ಬೇಡವಾ? ಜನರ ಒಳಿತಿಗಾಗಿ, ನಾಡಿನ ಉಳಿವಿಗಾಗಿ, ಪರಿಸರ ಪ್ರಕೃತಿಗಾಗಿ ನಾವು ನಿಮ್ ಸೇವೆ ಮಾಡ್ತೀವಿ ಅಂತ ಚುನಾವಣಾ ಸಂದರ್ಭದಲ್ಲಿ ಅವ್ರ ಕಾಲ್ಗೆ ಹೋಗ್ಬಿಡ್ತೀರಿ, ಅವ್ರ ಕೈ ಹಿಡಿತೀರಿ, ಪ್ರಮಾಣ ಮಾಡಿಸ್ಕೊತೀರಿ, ಎಲ್ಲಾ ಆಶಾ ಆಕಾಂಕ್ಷೆಗಳು ಹೊಡ್ತೀರಿ. ಇಂಥ ಸಂದರ್ಭದಲ್ಲಿ ಲದ್ದಿ ತಿಂತೀರಾ? ಹೊಟ್ಟೆಗೆ ಅನ್ನ ತಿನ್ನಲ್ವಾ? ಅವಿವೇಕಿಗಳ ಈ ಕೂಡಲೇ ಏನು ಚೆನ್ನಳ್ಳಿ ಬಿದಿರಳ್ಳಿ ಗ್ರಾಮಸ್ಥರಿಗೆ, ರೈತರಿಗೆ ಅನುಕೂಲ ಮಾಡ್ಕೊಡ್ರಿ. ಅನ್ನ ತಿಂತೀವಿ ನಾವು. ಆ ಋಣ ತೀರ್ಸಿದ್ರೆ ಕೆಲಸ ಮಾಡಿ. ನಿಮ್ ಅಪ್ತಿರ್ ಮನೆ ದುಡ್ಡು ಖರ್ಚು ಮಾಡಲ್ಲಪ್ಪ. ರೈತರು ಸಾರ್ವಜನಿಕರು ಕಟ್ಟುವಂತ ತೆರಿಗೆ ಹಣದಲ್ಲಿ ಕೆಲಸ ಮಾಡಿ ಅಂತ ಕ್ಯಾಕರ್ಸಿ ಮೊಕ್ಕೆ ಅಂತ ಉಗಿಯೋದ್ರ ಮೂಲಕ ನಮ್ಮ ಆಕ್ರೋಶ ಹೊರ ಹಾಕ್ತಿವಿ ಅಂತ ಹೇಳ್ತಾ ನನ್ನ ರೈತರೇ ಫೋನ್ ಮಾಡಿದಂತ ಅವಿವೇಕ ಇಂಜಿನಿಯರ್, ಈ ಶೆಟ್ಟಿ ಕೌಲಿ ಇಂಜಿನಿಯರ್ ಆಗಿರೋಂತ ಇಂಜಿನಿಯರ್
ಅಲ್ಲ ಇವ್ರೆಲ್ಲ ನಾಚಿಕೆ ಆಯ್ತದೆ, ಇವ್ರ ಹೆಸರು ಹೇಳಕ್ಕೆ ನಾಚಿಕೆ ಆಯ್ತದೆ. ಹೋಗಂತದ್ದು ಹೆಂಗೆ ನಾವು ನೋಡಿ ನೀವೇ ನೋಡಿ ಈ ಕಡೆ ಮೆಟ್ಲು ಮಾಡವ್ರೆ, ಆ ಕಡೆ ಮೆಟ್ಲು ಮಾಡಿಲ್ಲ. ಇಂಥ ಅವಿವೇಕಿ ಇಂಜಿನಿಯರ್ಗಳಿಗೆ, ಇಂಥ ಅವೈಜ್ಞಾನಿಕವಾಗಿ ಕೆಲಸ ಮಾಡೋಂಥ ಇಂಜಿನಿಯರ್ಗಳಿಗೆ ಕಾಕರ್ಸ್ಮಕ್ ಉಗಿಬೇಕಾ ಬೇಡವಾ ಹೇಳ್ರಿ? ನಿಮ್ಗಿಂತ ನಾನು 8ನೇ ಕ್ಲಾಸ್ ಫೇಲ್ ಆಗಿ ನಿಮ್ಗೆ ಉಗಿತಾ ಇದ್ದೀನಿ ಅಂದ್ರೆ ಮುಂದೆ ರಾಜೀನಾಮೆ ಕೊಟ್ಬಿಟ್ಟು ಮನೇಲಿರಿ. ಆ ನೀರ್ ಮಜ್ಜಿಗೆ ಪಾನ್ಕ ಕಳ್ಳೆಕಾಯಿ ಸೌತೆಕಾಯಿ ಮಾಡ್ಕೊಂಡು ಜೀವನ ಮಾಡಿ ನಿಮ್ ಜನ್ಮಗ್ ಬಂದ್ ಯಾಕೆ ನಿಮ್ಗೆ ಯಾರು ಪ್ರಶ್ನೆ ಮಾಡ್ತಾರೆ? ಸರ್ಕಾರಿ ಸಂಬಳ ಕೈ ತುಂಬಾ ತಗೊಂಡು ಈ ತರ ಏಸ್ಕೆ ಕೆಲಸ ಮಾಡ್ತಿರಲ್ಲ, ನಿಮ್ಗೆ ಮಾನ ಮರ್ಯಾದೆ ಬೇಡವಂತ. ಮಾನ ಮರ್ಯಾದೆ ಬೇಡವಂದ್ರೆ ಒಂದ್ ಕಡೆ ಮಾಡಿದ್ರೆ ಒಂದ್ ಕಡೆ ಮಾಡಿಲ್ಲ. ಇದ್ಯಾವ ಸಿಬೆ ಕೆಲಸ ಮಾಡಿದ್ರಿ? ಯಾರ ಅಪ್ಪನ ಮನೆ ದುಡ್ಡಿದು? ನಾಚಿಕೆ ಆಗ್ಬೇಕು ನಿಮ್ ಜನ್ಮಕ್ ಬೆಂಕಿ ಹಾಕ ನೀವು ಅಧಿಕಾರಿಗಳಾಗಿ. 2 ಕಿಲೋಮೀಟರ್ ನೋಡಿ ಆತ್ಮೀಯ ಕನ್ನಡದ ಬಂಧುಗಳೇ, ನೀರು ಕಾಲುವೆನ ಸ್ವಚ್ಛತೆ ಮಾಡಿದ್ಮೇಲೆ, ಇಲ್ಲಿ ಇರತಕ್ಕಂತ ಮಣ್ಣು ಗಲೀಜ್ನ ಸ್ವಚ್ಛತೆ ಮಾಡಿದ್ಮೇಲೆ ಕಟ್ಟ ಕಡೆಯ ರೈತರಿಗೆ ನೀರ್ ಎಲ್ಲಿ ತಲುಪುತ್ತೆ? ಇದನ್ನೆಲ್ಲ ಬಿಲ್ ತಗೊಂಡಿದ್ರಿ, ಅಭಿವೃದ್ಧಿ ಮಾಡ್ತೀವಿ ಅಂತ JCBಗಳು ತಂದಿದ್ರಿ. ಎಲ್ಲ ನಿಮ್ಗೆ ಬೇಕಾದಂಗೆ ಕಣ್ಗೆ ಎರ್ಚಂಗೆ ಫೋಟೋ ವಿಡಿಯೋ ತೆಗೆದ್ಬಿಟ್ಟು ನಿಮ್ಗೆ ಬೆಂಕಿ ಹಾಕ ಈ ರೈತರ ಹೆಸರಲ್ಲೂ ಈ ತರ ಬಂಡವಾಳ ಬದ್ಕೊಂಡು ಈ ತರ ಅವೈಜ್ಞಾನಿಕವಾಗಿ ಕೆಲಸ ಮಾಡ್ಕೊಂಡು ದೇಶಕ್ಕೆ ಅನ್ನ ಕೊಡೋ ರೈತರಿಗೆ ತೊಂದರೆ ಕೊಟ್ರೆ ನಿಮ್ ಮನೆಗಳು ಉದ್ಧಾರ ಆಗಲ್ಲ ಕಣ್ರಿ. ಸರ್ವನಾಶ ಆಗ್ಬಿಡ್ತವೆ. ಇಂಥ ಬಂಟತನದಲ್ಲಿ ಕೆಲಸ ಮಾಡಬೇಡಿ, ಪ್ರಾಮಾಣಿಕವಾಗಿ ಕೆಲಸ ಮಾಡಿ. ನಾವು ಫೆಬ್ರವರಿ ಟೈಮಲ್ಲಿ ನಾವೇ ರೈತರೆಲ್ಲ ಲಕ್ಷಾಂತರ ರೂಪಾಯಿ ದುಡ್ಡು ನಾವು ಸತ್ತ ಕೂದದ್ದು ಸಹಿತ ನಾವು ಕೂದಿರೋದು ಇಟ್ಟಾಗಿತ್ತಂದು ಕೆಲಸ ಮಾಡ್ಸಿಲ್ಲ ಅವರು. ನೋಡಿ ರಾಜಕಾರಣಿಗಳ ಬೇಜವಾಬ್ದಾರಿ ತಂದಿಂದ, ಸಂಬಂಧಪಟ್ಟಂತ ಇಂಜಿನಿಯರ್ಗಳು ಅವ್ರ ಮನೆ ಹಾಳಾಗೋರ್ ಬೇಜವಾಬ್ದಾರಿ ತಂದಿಂದ ರೈತರು ನಾವೇ ಹಣ ಹಾಕೊಂಡು ಒಂದ್ಸತಿ ಕ್ಲೀನ್ ಮಾಡ್ಸಿದ್ವು ಅಂತ ಹೇಳ್ತಾರೆ. ನಿಮ್ಗೆ ಯಾಕ್ರೆ ಇಷ್ಟೊಂದು ತೆವಲು? ದಯಮಾಡಿ ಇವತ್ತೇನು ನಮ್ಮ ಮೈಸೂರು ಉದ್ಯೋಗ ಕನ್ನಡಿಗರ ಬಳಗ ಬಂದು ಇಲ್ಲೆಲ್ಲ ಪರಿಶೀಲನೆ ಮಾಡಿ, ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿ, ಸ್ಥಳೀಯ ನಿವಾಸಿಗಳ ಅನಿಸಿಕೆ ಅಭಿಪ್ರಾಯಗಳ ಸಂಗ್ರಹಣೆ ಮಾಡಿ ನಾವೇನು ಮಾಹಿತಿ ಕೊಡ್ತಾ ಇದೀವಿ, ಇದಕ್ಕೆ ತಕ್ಕನಂಗೆ ಅತಿ ಶೀಘ್ರದಲ್ಲಿ ಬಂದು ಸ್ವಚ್ಛತೆ ಮಾಡೋದ್ರ ಮೂಲಕ ರೈತರಿಗೆ ಯಾವುದೇ ರೀತಿ ತೊಂದರೆ ಆಗದಂಗೆ ನೀವು ಕಾರ್ಯಕ್ರಮಗಳು ಮಾಡಬೇಕು, ಕೆಲಸ ಮಾಡಬೇಕು ಅಂತ ಈ ಮೂಲಕ ಆಗ್ರಹಿಸುವುದ್ರ ಮೂಲಕ ಒತ್ತಾಯಿಸ್ತೇವೆ. ನಮಸ್ಕಾರ, ಧನ್ಯವಾದಗಳು.